ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಬೇಸಿಗೆಯಲ್ಲಿ ದೇಹ ತಂಪಾಗಿರಿಸುವಂತಹ ಹಾಗೆಯೇ ಮನಸ್ಸು ಖುಷಿಪಡಿಸುವಂತಹ ಒಂದು ಸ್ಪೆಷಲ್ ಡ್ರಿಂಕ್ ಬೇಕಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ. ಇಂದು ನಾನು ರಾಯಲ್ ಡ್ರಿಂಕ್ ಮೊಹಬ್ಬತ್ ಕಿ ಶರ್ಬತ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಇದು ಇಫ್ತಾರಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ. ಫಸ್ಟಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಾಬುದಾನ ತಗೊಂಡಿದ್ದೇನೆ. ನಾರ್ಮಲ್ ಸಾಬುದಾನ ಉಂಟಲ್ಲ ಅದೇ ತಗೊಂಡದ್ದು. ಇದನ್ನು ಒಂದು ಸಲ ನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ. ಅದು ನೋಡಲಿಕ್ಕೆ ಬಿಳಿ ಇದ್ದರೂ ಅದರಲ್ಲಿ ಧೂಳೆಲ್ಲ ಇರ್ತದೆ. ಸೊ ಒಂದು ಸಲ ವಾಶ್ ಮಾಡಿ ಬೇರೆ ನೀರು ಹಾಕಿ ಇದನ್ನೊಂದು ಅರ್ಧ ಗಂಟೆ ಸೋಕ್ ಮಾಡಿ ಇಡಬೇಕು. ಓಕೆ, ಇದನ್ನಿಲ್ಲಿ ಸೋಕ್ ಮಾಡಿ ಒಂದು ಸೈಡಲ್ಲಿ ಇಟ್ಟು ಬಿಡುವ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ಒಂದು ಪಾತ್ರೆಯನ್ನು ಗ್ಯಾಸಲ್ಲಿಟ್ಟು ಅದಕ್ಕೊಂದು ಅರ್ಧ ಲೀಟರ್ ನೀರನ್ನಿಲ್ಲಿ ಹಾಕುವ. ಇದರಲ್ಲಿ ನಾವೀಗ ರೆಡಿ ಮಾಡುವಂಥದ್ದು ಜೆಲ್ಲಿ. ಓಕೆ, ಈಗ ಜೆಲ್ಲಿದು ಪೌಡರ್ ನಮಗೆ ಸಿಗ್ತದೆ, ಈ ರೀತಿ ಪ್ಯಾಕೆಟಲ್ಲಿ ಬರ್ತದೆ. ಇದಕ್ಕೆ ರೇಟ್ ಏನು ತುಂಬ ಇರೋದಿಲ್ಲ, ಒಂದು 60 ರೂಪಾಯಿ ಅಷ್ಟೇ ಇರೋದು. ನೋಡ್ತಾ ಇರ್ಬೋದು ನೀವು, ರೇಟ್ ಕೂಡ ನಾನಿಲ್ಲಿ ತೋರಿಸಿದ್ದೇನೆ. ಈಗ ಇದನ್ನು ನಾವು ಓಪನ್ ಮಾಡಿ ಈ ನೀರಿಗೆ ಹಾಕ್ಕೊಳ್ಳುವ. ನೀರು ಕುದಿ ಬರಬೇಕಂತ ಏನೂ ಇಲ್ಲ, ನಾರ್ಮಲ್ ನಾವೀಗ ಬಿಸಿ ಮಾಡಲಿಕ್ಕೆ ಇಡ್ತೇವಲ್ಲ ಆವಾಗಲೇ ಇದನ್ನು ಹಾಕಿ ಮತ್ತೆ ಕುದಿಲಿಕ್ಕೆ ಕೂಡ ಬಿಡ್ಬೋದು. ಇದು ಮಾತ್ರ ಒಂದು ಸಲ ಒಳ್ಳೆ ರೀತಿ ಕುದಿಬೇಕು. ಓಕೆ, ಈ ರೀತಿ ಕುದಿತಾ ಇರುವಾಗ ಇನ್ನು ಗ್ಯಾಸಿನ ಫ್ಲೇಮನ್ನಲ್ಲಿ ಆಫ್ ಮಾಡಿಕೊಳ್ಳುವ. ಸಾಕು. ಇನ್ನಿದನ್ನು ಬೇರೊಂದು ಪಾತ್ರೆಗೆ ಹಾಕ್ಕೊಳ್ಳುವ. ಹಾಕಿದ್ದನ್ನು ತಣ್ಣಗಾಗಲಿಕ್ಕೆ ಕೂಡ ಬಿಡಬೇಕು. ನಾನಿಲ್ಲಿ 2 ಪಾತ್ರೆಗೆ ಹಾಕ್ತಾ ಇದ್ದೇನೆ. ಒಂದೇ ಪಾತ್ರೆಗೆ ಹಾಕಿದರೆ ತುಂಬ ದಪ್ಪ ಥರ ಬರ್ತದಲ್ವ ಜೆಲ್ಲಿ, ಹಾಗಾಗಿ ನಾನಿಲ್ಲಿ 2 ಪಾತ್ರೆಗೆ ಶಿಫ್ಟ್ ಮಾಡಿದ್ದೇನೆ. ಓಕೆ, ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಅರ್ಧ ಗಂಟೆ ನಾವಿದನ್ನು ಫ್ರಿಜ್ಜಲ್ಲಿ ಇಟ್ಟುಬಿಡುವ. ಗಟ್ಟಿಯಾಗೋ ತನಕ ಅರ್ಧ ಗಂಟೆ ಸಾಕು. ಈಗ ನೆಕ್ಸ್ಟ್ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದು ಚೆನ್ನಾಗಿ ಕುದಿಯುವಾಗ ಈ ಸಾಬುದಾನ ನಾವಿಲ್ಲಿ ನೆನೆಸಿಟ್ಟಿದ್ದೇವಲ್ಲ ಒಂದು ಹಾಫ್ ಆನ್ ಅವರ್, ಅದನ್ನು ಈ ನೀರಿಗೆ ಹಾಕಿ ಬೇಯಿಸ್ಕೊಳ್ಳುವ ಫ್ರೆಂಡ್ಸ್. ಇದು ನಮಗೆ ಒಳ್ಳೆ ಮ್ಯಾಶ್ ಆಗಿ ಬರುವ ತನಕ ಬೇಯಬೇಕು. ಇದಕ್ಕೆ ಸ್ವಲ್ಪ ಶುಗರನ್ನು ಕೂಡ ಆ್ಯಡ್ ಮಾಡುವ, ಇಲ್ಲಾಂದರೆ ಬಾಯಿಗೆ ಸಿಗುವಾಗ ಚಪ್ಪೆ ಚಪ್ಪೆ ಥರ ಆಗ್ತದೆ. ಹಾಗಾಗಿ ನಾವಿದಕ್ಕೆ ಸ್ವಲ್ಪ ಶುಗರನ್ನು ಕೂಡ ಆ್ಯಡ್ ಮಾಡುವ ಬೇಕಿದ್ದರೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದು ಒಳ್ಳೆ ಮ್ಯಾಶ್ ಆಗಬೇಕು. ಆಗಿದೆ, ಇದು ನಾನು ನಿಮಗೆ ತೋರಿಸ್ತೇನೆ ನೋಡಿ, ಈ ರೀತಿ. ಇಲ್ಲಾಂದರೆ ಇದು ಗಟ್ಟಿ ಇದ್ದರೆ ನಮಗೆ ಕುಡಿಯುವಾಗ ಬಾಯಿಗೆ ಸಿಗುವಾಗ ಟೇಸ್ಟ್ ಕಡಿಮೆ ಆಗ್ತದೆ, ಒಳ್ಳೆಯದಾಗೋದಿಲ್ಲ. ಈ ರೀತಿ ಮ್ಯಾಶ್ ಆಗಬೇಕು. ಇನ್ನು ಗ್ಯಾಸಿದು ಫ್ಲೇಮನ್ನಲ್ಲಿ ಆಫ್ ಮಾಡಿ ಇದನ್ನು ನಾವು ಸ್ಟ್ರೈನ್ ಮಾಡಿ ತರಬೇಕು. ಸ್ಟ್ರೈನ್ ಮಾಡಿ ಆದ ನಂತರ ಒಂದು ಐಸ್ ವಾಟರ್ ಅಂದರೆ ಕೋಲ್ಡ್ ವಾಟರ್ಗೆ ಹಾಕಿ ಒಂದು 2 ನಿಮಿಷ ಬಿಟ್ಟು ಇದನ್ನು ಕೂಡ ಸ್ಟ್ರೈನ್ ಮಾಡಿ ಒಂದು ಸೈಡಲ್ಲಿ ಇಟ್ಟು ಬಿಡುವ ನಾವು. ಓಕೆ, ಈಗ ಸಾಬುದಾನ ಕೂಡ ನಮ್ಮದು ರೆಡಿ ಇದೆ. ಈಗ ನೆಕ್ಸ್ಟ್ ಒಂದು 10-12 ಬಾದಾಮಿ ಇಲ್ಲಿ ತಗೊಂಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಈ ರೀತಿ ಕುಟ್ಟಿ ಪುಡಿ ಮಾಡಿಕೊಳ್ಳುವ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಮಾತ್ರ ಇದನ್ನು ಹಾಕ್ಬೋದು, ಇಲ್ಲ ಬೇಡ ಅಂತ ಇರುವವರು ಇದನ್ನು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ನಮಗೆ ಬೇಕಿರುವಂಥದ್ದು ಕಲ್ಲಂಗಡಿ, ವಾಟರ್ ಮೆಲನ್, ಅದನ್ನು ಕೂಡ ಇಲ್ಲಿ ಕಟ್ ಮಾಡುವ. ಕಟ್ ಮಾಡಿ ಸಣ್ಣ ಸಣ್ಣ ಪೀಸನ್ನಾಗಿ ಮಾಡಬೇಕು. ಎಷ್ಟು ಸಣ್ಣ ಪೀಸ್ ಮಾಡ್ತೇವೆ ಅಷ್ಟು ಬಾಯಿಗೆ ನಮಗೆ ಸಿಗುವಾಗ ಸ್ವಲ್ಪ ಟೇಸ್ಟ್ ಆಗ್ತದೆ. ದೊಡ್ಡ ದೊಡ್ಡ ಪೀಸಿಗಿಂತ ಸಣ್ಣ ಸಣ್ಣ ಪೀಸ್ ಸ್ವಲ್ಪ ಒಳ್ಳೆಯದಾಗ್ತದೆ. ನಾನಿಲ್ಲಿ ನೋಡಿ ಸಣ್ಣ ಸಣ್ಣ ಪೀಸೇ ಮಾಡಿದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡಿ, ಈ ರೀತಿ ಪೀಸ್ ಮಾಡ್ಬೋದು. ಮತ್ತು ಇನ್ನೂ ಸಹ ನಮಗೆ ತುಂಬ ಬೇಕು ಅಂತ ಇರುವವರು ಜಾಸ್ತಿ ಕೂಡ ಹಾಕ್ಬೋದು. ಇದಕ್ಕೆ ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ, ನಮ್ಮ ಇಷ್ಟ ಪ್ರಕಾರ ನಾವಿಲ್ಲಿ ಹಾಕ್ಕೊಳ್ಬೋದು. ಇಲ್ಲಿ ನೆಕ್ಸ್ಟ್ ಈಗ ಹಾಲು ನಾನಿಲ್ಲಿ 2 ಪ್ಯಾಕೆಟ್ ತಗೊಂಡಿದ್ದೀನಿ, ಅಂದರೆ 1 ಲೀಟರ್ ಹಾಲಿದು ಕ್ವಾಂಟಿಟಿ ನೀವಿಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ರುವಾಬ್ಜ ಹಾಕ್ತಾ ಇದ್ದೇನೆ. ಒಂದು ಸಣ್ಣ ಕಪ್ಪಲ್ಲಿ 3/4 ಕಪ್ ಹಾಕಿದ್ದೇನೆ ನಾನಿಲ್ಲಿ. ನಿಮ್ಗೆ ಇನ್ನೂ ಕೂಡ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು, ಕಲರ್ ಒಳ್ಳೆ ಬರಬೇಕು ಅಂತ ಇದ್ದರೆ ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ನಾನಿದಿಷ್ಟೇ ಹಾಕ್ತೇನೆ, ಕಲರ್ ಬಂದಿದೆ ಸಾಕು. ಇದರಲ್ಲಿ ಶುಗರ್ ಕೂಡ ಇದೆ. ಇನ್ನೂ ಜಾಸ್ತಿ ಸ್ವೀಟ್ ಬೇಕಂದರೆ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು 3 ಟೇಬಲ್ ಸ್ಪೂನಷ್ಟು ಮಾತ್ರ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಹಾಕಿದ್ದೇನೆ, ಹೆಚ್ಚು ನಾನು ಹಾಕಲಿಲ್ಲ. ಯಾಕಂದರೆ ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಇಫ್ತಾರಿಗೆ, ಸೊ ನನಗೆ ತುಂಬ ಸ್ವೀಟ್ ಬೇಡ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಾಕಿದ್ದೇನೆ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಈಗ ನಾವು ಮಾಡಿಟ್ಟಂತಹ ಜೆಲ್ಲಿ ನೋಡಿ ಒಳ್ಳೆ ಗಟ್ಟಿಯಾಗಿದೆ ಅಲ್ವಾ, ಇದನ್ನು ಕೂಡ ಸಣ್ಣ ಸಣ್ಣ ಪೀಸಾಗಿ ಮಾಡಿ ಇದಕ್ಕೇ ಹಾಕ್ಕೊಳ್ಳುವ. ಇದು ಕೂಡ ಒಂದು ಒಳ್ಳೆ ಟೇಸ್ಟ್ ಆಯಿತಾ. ಇದು ನಮಗೆ ಬಾಯಿಗೆ ಸಿಗುವಾಗ ನಮಗೆ ಕುಡಿಯುವಾಗ ವಾವ್ ಸೂಪರ್ ಟೇಸ್ಟ್ ಆಗ್ತದೆ. ಹಾಗೆಯೇ ಸಾಬುದಾನ ನಾವೀಗ ಬೇಯಿಸಿಟ್ಟಿದ್ದೇವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಬಿಡುವ. ಹಾಗೆಯೇ ನಾವೀಗ ವಾಟರ್ ಮೆಲನ್ ಕಟ್ ಮಾಡಿದುಂಟಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಬಿಡುವ. ಈಗ ನಾವು ಕುಟ್ಟಿ ಪುಡಿ ಮಾಡಿದಂತಹ ಬಾದಾಮ್ ಅದನ್ನು ಹಾಕುವ. ಹಾಗೆಯೇ ಒಳ್ಳೆ ಚಿಲ್ಡ್ ಆಗಿರಲಿಕ್ಕೋಸ್ಕರ ಐಸನ್ನು ಕೂಡ ಇಲ್ಲಿ ಹಾಕ್ಕೊಂಡು ಬಿಡುವ. ತುಂಬಾ ಒಳ್ಳೆ ಟೇಸ್ಟ್ ಮತ್ತು ಒಂದು
ದೇಹಕ್ಕೆ ತಂಪಾಗಿರುವಂತಹ ಡ್ರಿಂಕ್ ಅಂತ ಹೇಳ್ಬೋದು. ಈಗ ಮೊಹಬ್ಬತ್ ಕೆ ಶರ್ಬತ್ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಬೇಕಿದ್ರೆ ನಿಮಗೆ ಇದಕ್ಕೆ ತಂಪು ಬೀಜವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ಇಷ್ಟ ಇದ್ದರೆ. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ನನಗೆ ಇದು ಇಷ್ಟ ಅಲ್ಲ. ಮತ್ತು ಸ್ವಲ್ಪ ಗಾರ್ನಿಷಿಗೆ ಪಿಸ್ತಾಶು ಹಾಕಿದೆ. ಎಷ್ಟು ಬೇಗನೆ ರಾಯಲ್ ಡ್ರಿಂಕ್ ಅಂದರೆ ಮೊಹಬ್ಬತ್ ಕೆ ಶರ್ಬತ್ ರೆಡಿ ಆಯ್ತು ಅಂತೇಳಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಬಾಯ್ ಬಾಯ್, ಅಸ್ಸಲಾಮು ಅಲೈಕುಮ್.